ನೋಡಿ, ನೀವು ಮಂತಕ್ಕೆ ಬಂದ್ಬಿಟ್ರೆ ನನ್ನ ಗಂಡ ದೇವ್ರನೇ ಬೈತಾನೆ. ನೀವು ಇಲ್ಲಿಗಾನ ಬಂದು ಸಾಕು, ನೀವು ವಾಪಸ್ ಹೋಗ್ಬಿಡಿ. ಈಗಲೇ ಹೇಳಿ ನೀವು ಇರ್ತೀನಿ ಮಾಡ್ತೀನಿ ಅಂತ ಆಟ ಮಾಡ್ಕೊಂಡು ಕುಂತ್ಕೋಬೇಡಿ, ಭಾಳ ಬೇಜಾರಾಯ್ತದೆ. ನೀವು ಅಂಟ್ಬಿಡಿ ಸುಮ್ಕೆ ನಿಮ್ಮ ಪಾಡು ನೀವು ಅಂಟ್ಬಿಡಿ, ಸರಿನಾ? ಅದು ಅದು ಹಂಗಲ್ಲ, ನಿಮ್ಮನ್ನ ಕರೆಸ್ಕೋಬಾರ್ದು ಅಂತಲ್ಲ. ನಿಮ್ಮ ತಗು ದುಡ್ಡು ಐತೆ, ಕಾಸೈತೆ, ಎಲ್ಲ ನಾವು ಬೇಕಾದ್ರೆ ಮನೆ ಮಾಡ್ಕೊಂಡಿರಿ. ನಾನೇ ಬರ್ತೀನಿ, ಬೇಕಾದ್ರೆ ಇಬ್ರು ಸೇರ್ಬಿಟ್ಟು ಒಂದು ಮನೆ ಮಾಡೋಣ, ಸರಿನಾ? ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ನಾನು. ಹಂಗಂತ ನಮ್ಮ ಮನೆಗೆ ನೀವು ಬಂದ್ಬಿಟ್ರೆ ನನ್ನ ಗಂಡ ಸುಮ್ಕಿರಕ್ಕಿಲ್ಲ, ನನ್ನ ಗಂಡ ಬೈದಾಡ್ಬಿಡ್ತಾನೆ. ಅದು ಬೇರೆ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ರದಲ್ವಾ, ನನ್ನ ಗಂಡು ನನಗೆ ಒಂಥರ ಬಿಡಕ್ಕಿಲ್ಲ, ನನ್ನ ಅವನಿಗೆ ಸಾಯಿಸ್ಬಿಡ್ತಾನೆ, ಹಂಗೆಲ್ಲ ಬಿಟ್ಟು ಕಳ್ಸಕ್ಕಿಲ್ಲ. ಅದಕ್ಕೆ ನೀವೇನು ಅನ್ಕೋಬೇಡಿ, ನೀವು ಹೋಗಿ ಅಲ್ಲೆಲ್ಲ ಮನೆ ಮಾಡಿ, ಬೇಕಾದ್ರೆ ಕ್ಲೀನ್ ಮಾಡ್ಕೊಡಕ್ಕೆ ಎಲ್ಲದಕ್ಕೂ ಬರ್ತೀನಿ. ನಿಮ್ಮನ್ನ ಕಂಡ್ರು ನಂಗೆ ಇಷ್ಟನೇ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ, ಹಂಗಂತ ನಾನು ಸುಮ್ಕೆನೇ ಅದೇನೋ ಅಂತಾರಲ್ಲ, ಸುಮ್ಕೆನೇ ಸುಮ್ಮನೆ ಪ್ರಾಬ್ಲಮ್ಸ್ ಎಲ್ಲ ತಗೊಳಕ್ಕೆ ಇಷ್ಟ ಇಲ್ಲ. ಈಗ ನಾನು ಮಂತಕ್ಕೆ ಹೋಗ್ತೀನಿ, ನೀವು ಹೋಗಿ ನಿಮ್ಮ ಮಂತಕ್ಕೆ. ಏನೋ ನೀನು ನಾನೇ ನಂಬ್ಕೊಂಡಿವ್ನಿ. ನಾನು ಎಂಡ್ರು ಬೆಳಿಗ್ಗೆ ಕಾರ್ ಎತ್ಕೊಂಡು ಓಡಾಡ್ತಿದ್ಲಂತೆ, ಅದು ಎಲ್ಲಿಗೆ ಹೋದ್ಲು ಏನು ಕತೆಯೋ ಗೊತ್ತಿಲ್ಲ. ಕಾರ್ ಓಡ್ಸಪ್ಪರಕ್ಕೆಲ್ಲ ಏನಿಲ್ಲ, ಯಾರನ್ನ ಕೂರಿಸ್ಕೊಂಡು ಯಾರನ್ನ ಕರ್ಕೊಂಡು ಹೋಯ್ತಾವಳ ನನಗಂತೂ ಗೊತ್ತಿಲ್ಲ. ಏನು ನಡೀತೈತೆ, ಏನಾಯ್ತೈತೆ, ಏನು ಬಿಡ್ತೈತೆ ಅಂತ ಹೇಳ್ಬಿಟ್ಟು ನನಗಂತೂ ಒಂದಿಷ್ಟು ಗೊತ್ತಾಯ್ತಿಲ್ಲ ನನಗಂತೂ. ನೋಡೋಣ ಇರು, ಏನು ಮಾಡೋದು ಏನು ಬಿಡೋದು ಅದೆಲ್ಲನೂ ಗೊತ್ತಾಯ್ತದೆ. ಈಗ ಸದ್ಯಕ್ಕಂತೂ ತಲೆ ಕೆಡ್ಸ್ಕೊಂಡು ಅದು ಇದು ಅಂತ ಇದು ಮಾಡೋದು ಬೇಡ. ನಾನು ಎಂಡ್ರು ಯಾರ ಜೊತೆ ಓದ್ಲು ಕಾರಾಗೆ? ಬುಡಿ ಯಾರ ಜೊತೆ ಹೋಗ್ಲಿ, ನಿಮಗೆ ಕಷ್ಟ ಸಂಕಟ ಆಯ್ತದೆ, ಬ್ಯಾಡ ಅಂತ ನೀವೇ ಬಿಟ್ಬಿಟ್ಟಿದ್ರಲ್ಲ. ನಿಮ್ಗೆ ಇಂಥ ಸಂಕಟ ಇಲ್ಲ ಏನಕ್ಕೆ ನಿಮ್ಗೆ ಅಂತ ಹೇಳಿ, ಈ ಸಂಕಟ ಎಲ್ಲ ಯಾಕೆ ಬಿಟ್ಟಾಕಿ. ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಬಿಟ್ಬಿಟ್ಟು ನೀವು ಆರಾಮಾಗಿರಿ, ಸರಿನಾ? ಈಗ ನಾನು ಹೋಗ್ಬಿಟ್ಟು ಬರ್ತೀನಿ, ನನಗೂ ಹೊಸಿ ಕೆಲಸ ಐತೆ, ನಾನು ಹೋಗ್ಬಿಡ್ತೀನಿ ಮಂತಕ್ಕೆ. ನನ್ನ ಗಂಡ ಬರೋ ಟೈಮ್ ಆಯಿತು. ಅದು ಎಲ್ಲ ಅಲ್ಕೊಂಡು ಬಿದ್ದವನೋ ಏನೋ. ನೀವು ಹೋಗಿ, ನಾನು ಬರ್ತೀನಿ. ಸರಿ ಆಯಿತು. ಈ ಹುಡುಗಿಯರು ನಾವೇನ ಕರ್ಕೊಂಡು ಹೋಗ್ತೀನಿ ಅಂದರೆ ಬಂದ್ಬಿಡ್ತವೆ, ಅವ್ರ ಮಂತ ಕರ್ಕೊಂಡು ಹೋಗ್ರಿ ಅಂದರೆ ಬರೋದು ಇಲ್ಲ, ಮಾಡೋದು ಇಲ್ಲ, ಏನೂ ಇಲ್ಲ. ಅದು ಯಾಕೆ ಅಂತ ಬರಲ್ಲ ಮಾಡಲ್ಲ. ಅದೇನು ಅವ್ರಿಗೆ ನಾವು ನೆನಪಾಗಕ್ಕಿಲ್ವಾ ಅಂತ ಹೇಳ್ಬಿಟ್ಟು ನಾವು ನಮ್ಮ ಹತ್ರ ಇದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ. ಅದೆಲ್ಲನಿರಲಿ, ನಾನು ಎಂಡ್ರು ಕಾರ್ ಎತ್ಕೊಂಡು ಎಲ್ಲಿ ಓಡಾಡ್ತಾವಳೆ ಅಂತ. ನನ್ನ ಫ್ರೆಂಡ್ ಹೇಳ್ದ, ಫಸ್ಟ್ ವಿಚಾರಿಸ್ಬೇಕು ಎಲ್ಲಿ ಓಡಾಡ್ತಾವಳೆ, ಏನು ಮಾಡ್ತಾವಳೆ, ಎತ್ತು ಮಾಡ್ತಾವಳೆ ಅಂತ. ಇರು ನೋಡೋಣ. ಅತ್ತೆ, ನನ್ನೇನು ಚೀಪಾಗಿ ನೋಡ್ತಾ ಇದ್ದಿಲ್ಲ ಮಾಡಕ್ಕೆ, ಕ್ಯಾಮೆ ಇಲ್ದಿದ್ದನು ಅಂತ ಹೇಳ್ಬಿಟ್ಟು 30,000 ಸಂಬಳ ನನಗೆ. ನಂದೇನು ಕೆಲಸ ಇಲ್ಲ ಅಲ್ಲಿ, ಆರಾಮಾಗಿ ಎಸಿನ ಕೂತ್ಕೊಂಡ್ರ ಅಂತ ಕೆಲಸ ಗೊತ್ತಾ? ನನ್ನಂಥ ಕೆಲಸನೂ ಪುಣ್ಯ ಮಾಡಿರ್ಬೇಕು, ನನ್ನಂಥ ಕೆಲಸನೂ ಪಡೆಯಕ್ಕೆ ಅಂತೇಳಿ 30,000, 3 ಊಟ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನನ್ನ? ಐ ಆಮ್ ವೆರಿ ಫೇಮಸ್. ಏನೋ ಮಾತಾಡ್ತಿದ್ರಿ, ದುಡಿಯೋಕ್ಕೆ ಯೋಗ್ಯತೆ ಇಲ್ಲ ಹಂಗೆ ಹಿಂಗೆ ಅಂತ. ಈಗ ಹೇಳಿ, ನನ್ನ ಲೆವೆಲ್ಲೇ ಚೇಂಜು. ಒಂದೇ ಒಂದು ದಿನಕ್ಕೆ ಎಷ್ಟು ಕೊಟ್ಟಿರ್ಬೋದಿಲ್ಲ ನನಗೆ? 2,500 ಕೊಟ್ಟರು ನನಗೆ ಒಂದೇ ಒಂದು ದಿನಕ್ಕೆ, ಜೊತೆಗೆ ಮಟನ್ ಬಿರಿಯಾನಿ ಊಟ. ಅಂಥ ಕೆಲಸ ಸಿಗ್ತೈತೆ ಅಂತ ಮನ್ಸಾಗ ಅಂದ್ಕೊಂಡಿಲ್ಲ ನಾನಂತೂ. ಎಂಥ ಒಳ್ಳೆ ಕೆಲಸ, ಎಂಥ ಒಳ್ಳೆ ಕೆಲಸ. ಹಬ್ಬಬ್ಬಬ್ಬಾ, ಏನೋ ಮಕ ನೋಡ್ತಿದ್ದೀರಾ? ಇನ್ನು ಮೇಲೆ ಅಳಿಯ ಕೆಲ್ಸಕ್ಕೆ ಹೋಯ್ತಾನೆ, ಮೊರವಾದಿ ಕೊಡಬೇಕು ನನಗೆ. ಏನು ಮಕ ನೋಡ್ತಿದ್ಯಾ? ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಿಟ್ಟು ಬಾ. ಹಬ್ಬ ತಲೆನೋವು. ನಾನೇನು ಸುಮ್ಮನೆ ಕೂತ್ಕೊಂಡು ಕೆಲಸ ಇಲ್ಲ, ಎಂಥ ಕೆಲಸ ಅಂತೀರಾ? ಕಾಫಿ ಮಾಡ್ಕೊಂಬಿಟ್ಬಿಡ್ಬೇಕು. ರಾತ್ರಿಗೆ ಚಿಕನ್ ಸಾರು ಮಾಡೋಕ್ಬೇಕು. ಏನು ದುಡ್ಡಿಲ್ಲ ಗಿಡ್ಡಿಲ್ಲ ಅನ್ಬೇಡ್ರಿ, 500 ರೂಪಾಯಿ ಕೊಡ್ತೀನಿ, ನೀಟಾಗಿ ಏನು ಬೇಕೋ ಎಲ್ಲ ತಂದ್ಬಿಟ್ಟು ಮಾಡಾಕ್ರಿ. ಏನು ನಿಮ್ಮ ಮಗಳೇ ದುಡಿಯೋದು, ನಾನು ದುಡಿಯೋದೇ ಇಲ್ಲ, ನಿನ್ನ ಮಗಳೇ ನೀನು ಸಾಕೋದು ಅಂತ ಹೇಳ್ತಿದ್ರಲ್ಲ, ನಾನಿವಾಗ ಸಾಕೋದು. ಹೊಳಿ ಅಂದ್ರೆ ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ. 30,000 ಸಂಬಳ, ನನ್ನ ಮಗಳು ಒಂದು 12,000, 47,000 ಸಂಬಳ. ನಮ್ಮ ಮನೆಗೆ ಬಂದರೆ ಜೊತೆಗೆ ಜಮೀನಾಗ ಏನಾರ ಒಂಚೂರು ಬೆಳೆದ್ಬಿಟ್ರೆ ನಾವೇನೇ ಸಾವುಕಾರಾಗೋಗ್ಬಿಡ್ಬೋದು. ಯಪ್ಪ ದೇವರು ಕೊನೆಗೂ ಕಂಡುಬಿಟ್ಬಿಟ್ಟ. ದೇವರು ನಮ್ಮನ್ನ ಹೆಂಗೋ ಒಳ್ಳೆ ಉದ್ಧಾರ ಮಾಡನಿ ಅಂತ ಹೇಳ್ಬಿಟ್ಟು ಖುಷಿ ಪಟ್ಕೊಂಡು ಏನೋ ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಅನ್ನಿಸ್ತದೆ. ಅಪ್ಪ ದೇವ್ರೆ, ಎಲ್ಲ ಒಳ್ಳೇದು ಮಾಡ್ಬಿಟ್ಟೆ ಕಣಪ್ಪ. ಹೊಳಿ ಅಂದ್ರೆ ಇನ್ನು ನೀವು ಹೇಳ್ದಂಗೆ ಏನೇ ಮಾಡ್ತೀವಿ ಬಿಡಿ ಅಡುಗೆಯ, ಏನೋ ಹೊಸಿ ಮನೆಗೆ ಸಾಮಾನು ಅದು ಇದು ತಂದು ಕೊಟ್ಬಿಡಿ ಸಾಕು. ನೀವು ಹೇಳ್ದಂಗೆ ಏನೇ ಎಷ್ಟು ಬೇಕು ಹೇಳಿ ಅಷ್ಟು ಮಾಡ್ಬಿಡ್ತೀನಿ ನಾನಂತೂ. ಮತ್ತೆ ಸುಮ್ಮನೆನಾ 30,000 ಸಂಬಳ ಅಂತ ಹೇಳಿದ್ರೆ ಯಾವ ಬಡ್ಡಿ ನನ್ನ ಮಗ ತಗತ್ತ ತೋರಿಸಿ ಊರಾಗೆ? ಕೂತ್ಕೊಂಡು ರಾಜನ್ ತರ ಕುಂತ್ಕೊಂಡು ಮಾಡೋ ಕೆಲಸ ನಂದು ಹಿಂಗೆ ಕುಂತಿರೋದಷ್ಟೇನೆ, ನಿಂತ್ಕೊಳ್ಳೋದು ಇಲ್ಲ, ನಾನು ಏನೂ ಇಲ್ಲ. ನಿಂಗೆ ಕುಂತಿರೋದ ಜಾಗಕ್ಕೆ 30,000 ಬರ್ತದೆ ನನಗೆ, 3 ಊಟ ಫ್ರೀ. ಇನ್ನು ಮೇಲೆ ನೋಡ್ತಿರ್ರಿ, ನನ್ನ ಲೈಫು ಚೇಂಜು. ಓ ಬಂದೇನೆ ಕಮ್ಲಿ, ಬಂದ ಬಾ ಬಾ ಬಾ. ಎಷ್ಟೇ ಸಂಬಳ ನಿನಗೆ? ಯಾಕೆನಾರ ತಿಂಡಿ ಜಾಸ್ತಿ ಆಗ್ಬಿಟ್ಟೈತೆ ಏನೋ? ನಾನೇನೇ ಎಷ್ಟು ಸಂಬಳ ಅಂತ ಕೇಳ್ತಿರಲ್ಲ, ಎಷ್ಟು ತಗೋಬತ್ತೀನಿ ಹೇಳಿ. ಊಟಕ್ಕೆಲ್ಲ ತೊಂದಾಗ್ತಾ ಇವನಲ್ಲ, ಯಾಕೆ ಅಷ್ಟೊಂದು ಕೇಳಿರಿ ನೀವು? ಎಷ್ಟು ಸಂಬಳ ಅಂತ ಎಲ್ಲ ಮನೆಗೆ ಸುರಿತಾವ್ನಿ, ನಾನೇ ನಿಕ್ಕೊಂಡೇನು ಇದು ಮಾಡ್ತಿಲ್ವಲ್ಲ. ಲೇ ಗಂಡ ಮುರುವಾದಿ ಕೊಡೆ, ಗಂಡ ಇಲ್ಲಿ ರುಬ್ಬಿ ಚಗಡಿಗೆ ಹಾಕ್ಬಿಡ್ತೀನಿ ಅಷ್ಟೇನಿಯಾ. ಬೋರ 12,000 ರೂಪಾಯಿಗೆ ಈ ಪಟ್ಟಿ ಬಿಲ್ಡಪ್ ಕೊಡ್ಬೇಕಾದ್ರೆ 30,000 ಸಂಬಳ ನನಗೆ. ನೋಡ್ ಮಗಳೇ, ನಿನ್ ಗಂಡುಗೆ 30,000 ರೂಪಾಯಿ ಸಂಬಳ ಸಿಕ್ಬಿಟ್ಟೈತಂತೆ. ಯೋಸಿನ ಕುಂತ್ಕೊಂಡು ಹಿಂಗೆ ಚೇರ್ ಮೇಲೆ ಕುಂತ್ಕೊಳ್ಳೋದೇನಂತೆ, ಕೆಲಸ ನಿಂತ್ಕೊಳ್ಳೋದು ಇಲ್ವಂತೆ, ಬರೀ ಕುಂತ್ಕೊಂಡ್ರ ಕೆಲಸನೇನಂತೆ. 30,000 ಸಂಬಳನಂತೆ. ಇದೇನ್ರಿ ಹೇಳ್ತಿದ್ದೀರಾ? ನಿಮ್ಮ 30,000 ರೂಪಾಯಿ ಸಂಬಳನಾ? ಯಾಕೆ ನಿನ್ಗೊಬ್ಳಿಗೆ ಕೆಲಸ ಸಿಗ್ಬೇಕಾ? ನಮ್ಗೆಲ್ಲ ಕೆಲಸ ಸಿಗ್ಬಾರ್ದಾ? ಇವತ್ತು ಸುಮ್ಮನೆ ಒಂದಿನ ಫಸ್ಟ್ ಡ್ಯೂಟಿ ಮಾಡಿದೀನಿ ಅಂತಾನೆ 2,500 ಕೊಟ್ಟವ್ರೆ. ಏನು ಮಕ ನೋಡ್ತಿದ್ಯಾ? ಕಾಫಿ ಮಾಡ್ಕೊಂಬಿಟ್ಟು ಬಾ ಹೋಗು. ಇಷ್ಟು ದಿನ ಏನಂತಿದೆ, ನನ್ನ ದುಡ್ಡಾಗ ತಿನ್ಕೊಂಡು ಬಿದ್ದಿದ್ಯಾ ಅಂತಿದ್ದಲ್ಲ. ಈಗ ಯಾರ ದುಡ್ಡಾಗ ಯಾರು ತಿನ್ಕೊಂಡು ಬಿದ್ದಿರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತೈತೆ. ಹೋಗು ಫಸ್ಟು. ಹೋಗ್ ಮಗಳೇ, ಕಾಫಿ ಮಾಡ್ಕೊಂಬಿಟ್ಟು ಬಾ ಹೋಗ್ ಸರ್ನಾ.
ಅಯ್ಯೋ 30,000 ಸಂಬಳ ನಿನ್ನ ಗಂಡಂಗೆ ಏನೋ ಅದೃಷ್ಟ ಆಗ್ಬಿಟ್ಟೈತಿ ನಿನಗಂತನೂ ಹೋಗಿ ಸುಮ್ಕೆನೆನಿಯಾ ಹೋಗ್ಬಿಟ್ಟು ಸುಮ್ಕೆನೇ ಮಾಡ್ಕೊಂಬಿಟ್ಟು ಬಾವಗು ನಯಸ್ಸಗಿಕ್ಕ ನಿನಗಿನ ಶಾನೆ ಸಂಬಳ ನೀನು 2.5 ತಿಂಗಳು ದುಡಿಯೋದು ನಾನು 1 ತಿಂಗಳು ದುಡಿತಾವನವನು ಅದೃಷ್ಟನೇ ಸರಿ ಅಲ್ವಾ ಅಲ್ಲ ಏನ್ ಕೆಲಸ ಎಲ್ಲೋ ಇತ್ತಿರೋದ್ ಕೆಲ್ಸಕ್ಕೆ ಏನು ಹೇಳಲೇ ಇಲ್ವಲ್ಲ ಅದನ್ನ ಕಟ್ಕೊಂಡು ನಿನಗೇನೆ ಆಗ್ಬೇಕು. ನಾನು ಎಲ್ಲನ ಹೋಗ್ತೀನಿ 30,000 ಸಂಬಳ ಅಂದ್ರೆ ಸಂಬಳ ಅಷ್ಟೇನೆ. ನಾನು ಎಲ್ಲನ ಹೋಗ್ತೀನಿ ಎಲ್ಲನ ಬರ್ತೀನಿ ಏನಾರ ಮಾಡ್ತೀನಿ. ಅದನ್ನ ಕಟ್ಕೊಂಡು ನಿನಗ್ ತಾನೇ ಏನಾಗಬೇಕು ನನ್ನ ಇಷ್ಟ. ಇನ್ನೊಂದ್ಸಲ ಏನಾರ ನಾನು ವಿಚಾರಕ್ಕೆ ಬಂದ್ಬಿಟ್ರೆ ನಾನು ಸುಮ್ಮನಿರಲ್ಲ ಅಷ್ಟೇನೆ. ಏನ್ ಮಕ ನೋಡ್ತಾ ಇದೀಯಾ? ಹೋಗ್ ಕಾಫಿ ಇಕ್ಕೊಂಬಿಟ್ಟು ಬಾ ಹೋಗು. ಇನ್ನೊಂದ್ಸಲ ಏನೋ ಹೊಲ್ತಕ್ ಬಾ ಅಲ್ಲಿಗ್ ಬಾ ಅಂದ್ರತೆ ಏನಿಲ್ಲ ಸುಮ್ಮನಿರಕ್ಕಿಲ್ಲ ನಾನು. ಹೋಯ್ತೀರಾ ನೀವು ಹೋಗಿ ಹೊಲ್ತಕ್ಕೆ ನನ್ನ ಸವಸ್ಗೆ ಏನಾರ ಬಂದ್ರೆ ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇನೆ. ಸುಮ್ಮನೆ ತಲೆ ಕೆಡಿಸ್ಬೇಡಿ ನೀವಂತೂ ನನಗೆ. ಹೊಲ್ತಪ್ಪ ನೀವು ಹೋಗಿ ಹೊಲ್ದಾಗ ಕೆಲಸ ಮಾಡ್ಕೊಳ್ಳಿ. 30,000 ಸಂಬಳ ನನಗೆ. ಮೇಡಮ್ ಅವರೇ ಫೋನ್ ಮಾಡ್ತಾವ್ರೆ ಎತ್ತೀನಿ. ಹಲೋ ಹಾ ಮೇಡಮ್ ನಮಸ್ಕಾರ ಮೇಡಮ್. ಈಗಲೇ ಬರ್ಬೇಕಾ? ಈಗ್ಲೇನಾ? ಹೌದಾ ಮೇಡಮ್? ಹಾ ಬರ್ತೀನಿ ಮೇಡಮ್. ಅಯ್ಯೋ ಇಲ್ಲ ಅಂತೀನಾ? ಎಲ್ಲಿಗೆ ಹೋಗ್ಬೇಕು ಮೇಡಮ್? ಹೌದಾ ಮೇಡಮ್ ಏನು ಇವತ್ತು ನೈಟ್ ಎಲ್ಲನಾ? ಹೌದಾ ಸರಿ ಆಯ್ತು ಮೇಡಮ್ ಬರ್ತೀನಿ. ಅಯ್ಯೋ ಮೇಡಮ್ ನೀವು ಕರೆಯದಿಚ್ಚ ಬರ್ತೀನಿ. ಸರಿ ಮೇಡಮ್ ಆಯ್ತು. ಬಟ್ಟೆ 2 ಜೊತೆ ತಗೊಬಿಟ್ಟು ಬರ್ಬೇಕಾ ಮೇಡಮ್? ಆಯ್ತು ಮೇಡಮ್ 2 ಜೊತೆ ತಗೊಬಿಟ್ಟು ಬರ್ತೀನಿ. ಎಲ್ಲಿಗೆ ಹೋಗೋದು ಅಂತ? ಏನು ಮಡಿಕೇರಿನಾ? ಓಕೆ ಮೇಡಮ್ ಆಯ್ತು ಮೇಡಮ್ ಆಯ್ತು. ಹಾಂ ಮೇಡಮ್ 2 ಜೊತೆ ತಗೊಬರ್ತೀನಿ ಮೇಡಮ್. ಇಲ್ಲ ಮೇಡಮ್ ನಂದೇನು ತೊಂದರೆ ಇಲ್ಲ ಮೇಡಮ್, ನಂದೇನು ತೊಂದರೆ ಇಲ್ಲ, ಬರ್ತೀನಿ ಮೇಡಮ್. ಅಲ್ಲ ಮೇಡಮ್ ನೀವು ಸಂಬಳ ಕೊಡ್ತೀರಾ ಅಂತಂದ್ರೆ ನಾವು ಅಷ್ಟು ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳಿ? ಇಲ್ಲ ಮೇಡಮ್ ಏನು ತೊಂದರೆ ಇಲ್ಲ, ನನಗೂ ಓಡಾಡಿ ಜಾಸ್ತಿ ದಿನ ಆಗೋಗ್ಬಿಟ್ಟೈತೆ, ನನಗೂ ಓಡಾಡಬೇಕು ಅಂತ ಅನ್ನಿಸ್ತೈತೆ ಮೇಡಮ್. ಓಡಾಡ್ತೀನಿ. ಹಾಂ ಮೇಡಮ್ ಬರ್ತೀನಿ. ಆಯ್ತು ಮೇಡಮ್ ಈಗಲೇ ಬಂದೆ ಮೇಡಮ್. ಹೌದಾ ಸ್ನಾನ ಮಾಡ್ಬಿಟ್ಟು 2 ಜೊತೆ ಬಟ್ಟೆ ಇಟ್ಕೊಂಡು ಬಂದ್ಬಿಡ್ತೀನಿ ಮೇಡಮ್. ಸರಿ ಆಯ್ತು ಮೇಡಮ್. ಯಾರ್ರೀ ಅದು ಮೇಡಮ್ ಅಂತಿದ್ರಲ್ಲ ನಾನು ಕೆಲಸ ಮಾಡ್ತಿದ್ದೆ ಮೇಡಮ್ ಹತ್ರ. ಇನ್ ಮೇಡಮ್ ಅಂತ ಕರೀದಂಗೆ ಸಾ ಅಂತ ಕರೆಯೋಕ್ಕಾಯ್ತದ? ಹೋಗಿ 2 ಜೊತೆ ಬಟ್ಟೆನ ಪ್ಯಾಕ್ ಮಾಡು, ಚೆನ್ನಾಗಿರೋ ಪ್ಯಾಕ್ ಮಾಡು. ನಾನು ಮಡಿಕೇರಿಗೆ ಹೋಗ್ಬೇಕು ಇಬ್ರುನುವೆ. ಏನೇನೇನು ಮಡಿಕೇರಿಗೆ ಹೋಗ್ಬೇಕಾ ಮೇಡಮ್ ಜೊತೆ? ಯಾಕೆ? ಅದ್ ನಾನು ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ನಾನು ಸುಮ್ಮನೆ ಹೋಗ್ತೀನಿ, ಸುಮ್ಮನೆ ಕೊಟ್ಬಿಡ್ತಾರೆ ನಿಂಗೆ 30,000ನ? ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಮಡಿಕೇರಿಗೆ. 2 ದಿನ ಬರಲ್ಲ, 2 ರಾತ್ರಿ ಅಲ್ಲೇನೆ. ಸರಿನಾ? ಮೇಡಮ್ ಪಾಪ ತುಂಬ ಅಂದ್ರೆ ತುಂಬ ಒಳ್ಳೆಯವರು. ಟಿ ಎ ಡಿ ಎಲ್ಲ ಅವ್ರದ್ದೇನೆ, ನಂದೇನು 10 ರೂಪಾಯಿ ಖರ್ಚಿಲ್ಲ. ಫುಲ್ಲು ಟಿ ಎ ಡಿ ಅವರೇನೇ ಇದು ಮಾಡ್ಕೊತಾರೆ. ನೋಡು ನೀನೆಲ್ಲ ಸುಮ್ಮನೆ ಅದು ಇದು ಅಂತ ನಾನು ತಲೆ ತಿಂದ್ಬಿಟ್ಟು ಮಾತಾಡ್ಬೇಡ. ನೋಡು ಏನಾಯ್ತು ಕೆಲಸನ ನೋಡ್ಕೋಬೇಕು ಸುಮ್ಮನೆ. 2 ಜೊತೆ ಬಟ್ಟೆ ಪ್ಯಾಕ್ ಮಾಡ್ಬಿಟ್ಟು ಮಡಗು. ಈಗಲೇ ಹೊರಟ್ಬಿಡ್ಬೇಕು. ಕಾಫಿ ಕುಡಿದ್ಬಿಟ್ಟು ಬ್ಯಾಗ್ ಎತ್ಕೊಂಡು ಹೋದ್ರೆ ಇವತ್ತು ರಾತ್ರಿ ನಾಳೆ ರಾತ್ರಿ ಬರಲ್ಲ, ನಾಡ್ದು ಬರ್ತೀನಿ. ಸರಿನಾ? ಏನು ಮಕ್ಕ ನೋಡ್ತಿದ್ಯಾ? ಅಲ್ಲರಿ ಯಾರು ಅಂತ ಗೊತ್ತಿಲ್ಲ, ಸುಮ್ಮನೆ ಅವ್ರ ಜೊತೆ ಹೊಂಟೋಗ್ಬಿಟ್ರೆ ಹೆಂಗ್ರಿ? ಏನ್ ಅನ್ಕೊಳಕಿಲ್ಲ ಹೇಳ್ರಿ. ನನ್ಗೆ ಯಾಕೋ ಸುಮ್ಮನೆ ಇದಾಯ್ತಾಯ್ತು, ಬೇಜಾರಾಯ್ತಾಯ್ತು ನನಗಂತೂ. ನೀವು ಹಿಂಗೆಲ್ಲ ಮಾಡ್ಬೇಡ್ರಿ. ನಿಮ್ಗೆ ಏನ್ರಿ ಆಗೈತೆ ನಿಮ್ಗೆ? ಲೇ ನನ್ನ ಕೆಲಸ ಕಣ್ಲ ಏನಾಗೈತೆ ಅಂದ್ರೆ ಏನಾಯ್ತದೆ? ನನ್ನ ಕೆಲಸ ನಾನು ಮಾಡ್ಬೇಕು ಅಷ್ಟೇನೆ. ಇದೇ ನೋಡಿ ತಿಕ್ಲು ಥರ ಏನಾಗೈತೆ ಅಂತ ಕೇಳ್ತೀಯಲ್ಲ ನೀನು. ಇನ್ನೇನಾಯ್ತದೆ ಇನ್ನ? ಅಯ್ಯೋ ಓಕೆ ಆಮೇಲೆ ನೋಡೋಕೆ ಏನಾಯ್ತದೆ. 30,000 ಸಂಬಳ ಮೇಡಮ್ ಹೇಳಿದ್ರು. ಜಾಸ್ತಿ ಕೆಲಸ ಅಲ್ಲ ಇವಾಗ, ಒಂದು 2,000 ಜಾಸ್ತಿನೇ ಕೊಡ್ತೀನಿ ಅಂತ. ಹಬ್ಬ ಎಂತ ಒಳ್ಳೆ ಕೆಲಸ. ಸರಿ ನಾನು ಹೊರಡ್ತೀನಿ, ನೀನು ಆರಾಮಾಗಿ ಕುಂತ್ಕ. ಅಮ್ಮ ಇದೇನಮ್ಮ ಇದು ಮೇಡಮ್ ಅಂತಾನೆ ಇನ್ನು ಸೇರ್ಕೊಂಡಿದ್ದೀನಿ 2 ದಿನ ಎಲ್ಲೋ ದೂರ ಮಡಿಕೇರಿಗೆ ಹೋಯ್ತೀನಿ ಅಂತಾನೆ. ನನಗೇನು ಅರ್ಥನೇ ಆಗ್ತಿಲ್ವಲ್ಲಮ್ಮ. ಅರ್ಥ ಮಾಡ್ಕೊಂಡು ಏನು ಮಾಡ್ತೀಯಾ? 30,000 ಸಂಬಳ ಬರ್ತದಲ್ಲ ಸಾಕ್ಬಿಡು. ನಿಂಗೇನಮ್ಮ ಹೆಂಗಂದ್ರಾಗೆ ಮಾತಾಡ್ತಿಲ್ಲ ನೀನು. ಯಾರು ಏನು ಅಡ್ರೆಸ್ ಗೊತ್ತಿಲ್ಲ, ಏನು ಕೆಲಸ ಅಂದ್ರೆ ಏನು ಹೇಳ್ತಾನೆ ಇಲ್ಲ. ಯಾರೋ ಕರೆದಿದ ತಕ್ಷಣ ನೋಡಿ ಹೆಂಗೋಯ್ತು ಅಂತ ಬ್ಯಾಗ್ ಎತ್ಕೊಂಡು ಬುಡಿ. ಅದಕ್ಕೆಲ್ಲ ಟೆನ್ಷನ್ ಯಾಕೈತ್ಯಾ? 30,000 ಸಂಬಳ ತಾನೇ ಮುಖ್ಯ. 30,000 ಸುಮ್ಮನಿರ ಮಾತಾಗ ನೀನು.